ನಮಸ್ಕಾರ ಆತ್ಮೀಯರೇ, ನ್ಯೂಸ್ ಡೈರಿಗೆ ಸ್ವಾಗತ. ಮದುವೆ ಅನ್ನೋದು 7 ಜನ್ಮದ ಋಣಾನುಬಂಧ ಅಂತಾರೆ. ಎಂಥವರಿಗೆ ಇವರೇ ಸಿಗಬೇಕು ಅನ್ನೋದನ್ನ ಆ ಬ್ರಹ್ಮದೇವನೇ ಮೊದಲೇ ನಿಶ್ಚಯ ಮಾಡಿರ್ತಾನೆ ಅಂತಾರೆ. ಇದು ನಿಜವೂ ಹೌದು ಬಿಡಿ. ಯಾಕಂದ್ರೆ ಲವ್ ಮಾಡಿದವರೆಲ್ಲ ಮದುವೆ ಆಗೋದಿಕ್ಕಾಗಲ್ಲ, ಇವರನ್ನೇ ಮದುವೆ ಆಗಬೇಕು ಅಂದ್ಕೊಂಡವರ ಜೊತೆ ಸಂಸಾರ ಮಾಡೋದಿಕ್ಕೂ ಆಗಲ್ಲ. ಮದುವೆ ಅನ್ನೋದು ಯಾರೋ ಗೊತ್ತು ಪರಿಚಯ ಇಲ್ಲದವರ ಜೊತೆ ಬಾಳ ಪಯಣ ಶುರು ಮಾಡುವಂತೆ ಮಾಡಿಬಿಡುತ್ತೆ. ಚಂದನವನದಲ್ಲಿ ಮದುವೆ ಸುಗ್ಗಿ ಶುರುವಾಗಿದೆ. ಸ್ಯಾಂಡಲ್ವುಡ್ನ ಸ್ಟಾರ್ ಡೈರೆಕ್ಟರ್ ತರುಣ್ ಸುಧೀರ್ ಮದುವೆ ಆಗ್ತಿರೋದು ದೊಡ್ಡ ಸುದ್ದಿಯಾಗ್ತಾ ಇದೆ. ಅದರಲ್ಲೂ ಇವರ ಹುಡುಗಿ ವಿಷಯವಾಗಿಯೇ ಎಲ್ಲರೂ ಮಾತನಾಡಿಕೊಳ್ತಿದ್ದಾರೆ. ತರುಣ್ ಮದುವೆ ಆಗ್ತಿರೋ ಹುಡುಗಿಯ ಹಿನ್ನೆಲೆ ಏನು, ಇವರು ಮೂಲತಃ ಎಲ್ಲಿಯವರು, ಇದೆಲ್ಲದರ ಬಗ್ಗೆ ತುಂಬಾ ಜನ ಹುಡುಕಾಡ್ತಿದ್ದಾರೆ. ಸೋನಲ್ ಬಗ್ಗೆ ಒಂದಿಷ್ಟು ವಿಷಯಗಳನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಆತ್ಮೀಯರೇ, ನಟ ನಿರ್ದೇಶಕ ತರುಣ್ ಸುಧೀರ್ ಕೊನೆಗೂ ಮದುವೆ ಆಗೋದಕ್ಕೆ ಸಜ್ಜಾಗಿದ್ದಾರೆ. ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಆಗಿದ್ದ ತರುಣ್ ತಮ್ಮ ಮದುವೆ ಬಗ್ಗೆ ಎಲ್ಲೇ ಪ್ರಶ್ನೆ ಕೇಳಿದ್ರು ಇಲ್ಲ ಸಲ್ಲದ ಆನ್ಸರ್ ಕೊಟ್ಟು ಜಾರಿಕೊಳ್ತಾ ಇದ್ರು. ಅದರಲ್ಲೂ ಇತ್ತೀಚೆಗೆ ಸೋನಲ್ ಹಾಗೂ ತರುಣ್ ಮದುವೆ ಆಗ್ತಿದ್ದಾರೆ ಅನ್ನೋ ಸುದ್ದಿಯಾದಾಗ್ಲೂ ಅಂತಹದ್ದೇನಿಲ್ಲ ಅಂದಿದ್ರು. ಯಾವಾಗ ಮದುವೆಗೆ ಮುಹೂರ್ತ ಫಿಕ್ಸ್ ಆಯ್ತೋ ತಾವೇ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ಕೊಂಡಿದ್ದಾರೆ. ಆತ್ಮೀಯರೇ, ಖ್ಯಾತ ನಟ ದಿವಂಗತ ಸುಧೀರ್ ಅವರ 2ನೇ ಮಗ ತರುಣ್ ಸುಧೀರ್ ಬಾಲನಟನಾಗಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಗುರುತಿಸಿಕೊಂಡು ಬಂದವರು. ಕನ್ನಡದ ಹಲವು ಸಿನಿಮಾಗಳಲ್ಲಿ ಸೈಡ್ ರೋಲ್ ಮಾಡ್ತಾ ಇದ್ದ ನಟ ತರುಣ್ ಹೀರೋ ಆಗಿಯೂ ಸಿನಿಮಾ ಮಾಡಿದ್ರು. ಆದರೆ ನಟನೆ ಅನ್ನೋದು ಇವರ ಪಾಲಿಗೆ ಒಲಿದು ಬರಲಿಲ್ಲ. ಕೊನೆಗೆ ಡೈರೆಕ್ಟರ್ ಕ್ಯಾಪ್ ತೊಟ್ಟು ನಿರ್ದೇಶನಕ್ಕೆ ಇಳಿತಾ ಇದ್ದಂತೆ ಇವರ ಬದುಕೆ ಬದಲಾಗಿ ಹೋಯಿತು. ರ್ಯಾಂಬೋ, ಚೌಕ, ರಾಬರ್ಟ್, ಕಾಟೇರ ಸಿನಿಮಾದ ನಿರ್ದೇಶನ ಮಾಡಿದ್ದ ತರುಣ್ ತಾವು ಮಾಡಿದ್ದ 4 ಸಿನಿಮಾದಲ್ಲೂ ಗೆದ್ದು ಬೇಕಿದ್ರು. ಅದರಲ್ಲೂ ಕಾಟೇರ ಸಿನಿಮಾ ಇವರ ಬದುಕಲ್ಲಿ ದೊಡ್ಡ ಗೆಲುವು ತಂದುಕೊಡ್ತು. ಆತ್ಮೀಯರೇ, ಈಗ ಸೋನಲ್ ಬಗ್ಗೆ ಹೇಳ್ತೀವಿ ಬನ್ನಿ. ಸೋನಲ್ ಮೊಂತೆರ ಅನ್ನೋ ಹೆಸರು ಕೇಳ್ತಾ ಇದ್ದಂತೆ ಇವರು ಕನ್ನಡದವರು ಅಲ್ವಾ ಅನ್ನೋ ಅನುಮಾನ ಬಹಳಷ್ಟು ಜನರಿಗೆ ಕಾಡುತ್ತೆ. ಕೇರಳವೋ ಅಥವಾ ಬೇರೆ ರಾಜ್ಯದವರ ಅಂತ ಬಹಳಷ್ಟು ಮಂದಿ ತಿಳ್ಕೊಂಡಿದ್ದಾರೆ. ಆದ್ರೆ ಸೋನಲ್ ಮೊಂತೆರೋ ಮೂಲತಃ ಮಂಗಳೂರಿನವರು, ಅಪ್ಪಟ ಕನ್ನಡತಿ. ಮೊದಲು ಬಣ್ಣ ಹಚ್ಚಿದ್ದು ತುಳು ಸಿನಿಮಾದ ಮೂಲಕ. 2015ರಲ್ಲಿ ತುಳು ಭಾಷೆಯ ಎಕ್ಕಸಕ ಸಿನಿಮಾದಲ್ಲಿ ಮೊದಲ ಬಾರಿಗೆ ನಟಿಯಾಗಿ ಕಾಣಿಸಿಕೊಂಡ್ರು. ಇಲ್ಲಿಂದಲೇ ಇವರ ಬಣ್ಣದ ಬದುಕು ಶುರುವಾಗಿದ್ದು. ಬಳಿಕ ಜೈ ತುಳುನಾಡು, ಪಿಲಿಬೈಲ್ ಯಮುನಕ ಅನ್ನೋ ತುಳು ಸಿನಿಮಾದಲ್ಲೂ ಅಭಿನಯಿಸ್ತಾರೆ. ಇದೆಲ್ಲ ಆದಮೇಲೆ 2018ರಲ್ಲಿ ಅಭಿಸಾರಿಕೆ ಚಿತ್ರದ ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಡ್ತಾರೆ. ಅದೇ ವರ್ಷ ಒಳ್ಳೆ ಹುಡುಗ ಪ್ರಥಮ್ ಜೊತೆ MLA ಸಿನಿಮಾದಲ್ಲೂ ಕಾಣಿಸಿಕೊಂಡ್ರು. ಬಳಿಕ ಮದುವೆ ದಿಬ್ಬಣ ಅನ್ನೋ ಸಿನಿಮಾದಲ್ಲೂ ನಾಯಕಿಯಾಗಿ ಬಣ್ಣ ಹಚ್ಚಿದ್ರು. ಆದ್ರೆ ಇಷ್ಟೆಲ್ಲ ಸಿನಿಮಾ ಮಾಡಿದ್ರೂ ದೊಡ್ಡ ಮಟ್ಟಿಗಿನ ಹೆಸರು ಬಂದಿರಲಿಲ್ಲ. 2019ರಲ್ಲಿ ಯೋಗರಾಜ್ ಭಟ್ ನಿರ್ದೇಶನದ ಪಂಚತಂತ್ರ ಸಿನಿಮಾದಲ್ಲಿ ಸೋನಲ್ ನಾಯಕಿಯಾಗಿ ಕಾಣಿಸಿಕೊಳ್ತಾ ಇದ್ದಂತೆ ಇವರ ಬದುಕೆ ಬದಲಾಗಿ ಹೋಯಿತು. ಸೋನಲ್ ಅಂದ್ರೆ ಯಾರು ಅನ್ನೋದು ಬಹುತೇಕರಿಗೆ ಗೊತ್ತಾಗ್ತಾ ಹೋಯಿತು. ಆತ್ಮೀಯರೇ, ಹೀಗೆ ಒಂದಿಷ್ಟು ಸಿನಿಮಾಗಳಲ್ಲಿ ನಟಿಸಿದ್ದ ಸೋನಲ್ಗೆ ತರುಣ್ ಪರಿಚಯ ಶುರುವಾಗಿದ್ದೇ ಇಂಟ್ರೆಸ್ಟಿಂಗ್. 2021ರಲ್ಲಿ ದರ್ಶನ್ ನಟನೆಯ ರಾಬರ್ಟ್ ಸಿನಿಮಾದಲ್ಲಿ ಸೋನಲ್ ಅಭಿನಯಿಸಿದ್ರು. ಈ ಸಿನಿಮಾ ನಿರ್ದೇಶಕ ತರುಣ್ ಆಗಿದ್ರಿಂದ ಸೋನಲ್ ಜೊತೆ ಒಂದಿಷ್ಟು ಒಡನಾಟ ಇತ್ತು. ಆದ್ರೆ ಪ್ರೀತಿಗೇತಿ ಏನೂ ಇರಲಿಲ್ಲ. ಆದ್ರೆ ಒಂದಿನ ಸಿನಿಮಾ ಶೂಟಿಂಗ್ ನಡೆಯುವಾಗ ನಟ ದರ್ಶನ್, ಸೋನಲ್ ನಿನಗೆ ಸರಿಯಾಗಿ ಜೋಡಿ ಆಗ್ತಾರೆ, ಯಾಕೆ ನೀನು ಅವರನ್ನ ಮದುವೆ ಆಗಬಾರ್ದು ಅಂತ ಛೇಡಿಸೋದಕ್ಕೆ ಶುರು ಮಾಡ್ತಾರೆ. ಅಲ್ಲಿಂದ ಶೂಟಿಂಗ್ ಮುಗಿಯೋ ತನಕ ಎಲ್ಲರೂ ಕಾಲಿಡಿತಿದ್ರಂತೆ. ದರ್ಶನ್ ಅದ್ಯಾವ ಗಳಿಗೆಯಲ್ಲಿ ನಿಮ್ಮ ಜೋಡಿ ಚೆನ್ನಾಗಿದೆ ಅಂದ್ರೂ ಗೊತ್ತಿಲ್ಲ. ಅಲ್ಲಿಂದ ಇವರಿಬ್ಬರ ನಡುವಿನ ಸಂಬಂಧವೇ ಬದಲಾಗಿ ಹೋಯಿತು. ಸ್ನೇಹ ಪ್ರೀತಿಯಾಗಿ ತಿರುಗುತ್ತೋ. ಸುಮಾರು 3 ವರ್ಷ ಪ್ರೀತಿಯಲ್ಲಿದ್ದವರು ಈಗ ಮದುವೆ ಅನ್ನೋ ಮುದ್ರೆ ಒತ್ತುತ್ತಿದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಹಸೆಮಣೆಗೇರ್ತಾರೆ. ಆತ್ಮೀಯರೇ, ನಟಿಯ ಬಹುತೇಕ ಕುಟುಂಬಸ್ಥರು ಇರೋದೆಲ್ಲ ದುಬೈನಲ್ಲೇ. ಹೀಗಾಗಿ ನಟಿ ಸೋನಲ್ ಕೂಡ ದುಬೈನಲ್ಲೇ ಸೆಟಲ್ ಆಗ್ತಾರೆ ಅಂತ ಎಲ್ಲರೂ ಮಾತನಾಡಿಕೊಳ್ತಿದ್ರು. ಆದ್ರೀಗ ಅಪ್ಪಟ ಕನ್ನಡಿಗನನ್ನ ಕೈ ಹಿಡಿತಿದ್ದು ಬದುಕಿನ ಸೆಕೆಂಡ್ ಇನ್ನಿಂಗ್ಸ್ಗೆ ಸಜ್ಜಾಗಿದ್ದಾರೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.